ಮಲ್ಪೆ ಬಂದರಿನಿಂದ ಹೋಗಿ ಸದ್ಯ ಕಣ್ಮರೆಯಾಗಿರುವ 7 ಮಂದಿ ಮೀನುಗಾರರ ಸುಳಿವೇ ಇಲ್ಲ. ಡಿಸೆಂಬರ್ 13ಕ್ಕೆ ಬಂದರು ಬಿಟ್ಟು ಹೋದವರು ತಿಂಗಳಾದರೂ ವಾಪಸ್ಸು ಬಂದಿಲ್ಲ. ಕಳೆದ ಭಾನುವಾರ ಅಂದ್ರೆ ಜನವರಿ 6ರಂದು 50,000ಕ್ಕೂ ಅಧಿಕ ಮೀನುಗಾರರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಮೀನುಗಾರರ ಪತ್ತೆಗೆ 1 ವಾರದ ಗಡುವನ್ನ ನೀಡಿದ್ರು. ಮೀನುಗಾರರು ಕೊಟ್ಟ ಗಡುವು ಶನಿವಾರಕ್ಕೆ ಮುಗಿದಿದೆ. ಹಾಗಾಗಿ ಮತ್ತೆ ಸಭೆ ಸೇರಿರುವ ಮೀನುಗಾರರು ತನಿಖೆ ನಿರ್ಣಾಯಕ ಘಟ್ಟದಲ್ಲಿರೋದ್ರಿಂದ ಮತ್ತೆ 3 ದಿನ ಕಾಯಲು ನಿರ್ಧಾರ ಮಾಡಿದ್ದಾರೆ. ಮಹಾರಾಷ್ಟ್ರದ ಮಾಲ್ವಾನ್ನಲ್ಲಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಡಿಸೆಂಬರ್ 15ರಂದು ಅಂದ್ರೆ ಮಲ್ಪೆಯ ಸುವರ್ಣ ತ್ರಿಭುಜ ಬೋಟ್ ಸಂಪರ್ಕ ಕಡಿದುಕೊಂಡ ದಿನ ಆ ಭಾಗದಲ್ಲಿ ಸಂಚರಿಸಿದ ಹಡಗುಗಳ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಒಂದು ಮೂಲದ ಪ್ರಕಾರ ಆ ಭಾಗದಲ್ಲಿ ಹಾದು ಹೋದ ಹಡಗಿನ ಮೂಲಕ ಡಿಸೆಂಬರ್ 15ಕ್ಕೆ ಒಂದು ವೈರ್ಲೆಸ್ ಮೆಸೇಜ್ ಹೋಗಿದೆ. ಆ ಮೆಸೇಜಿನಲ್ಲಿ ಬೋಟು ಅಪಘಾತವಾದಂತಹ ಪ್ರಸ್ತಾಪವಾಗಿದ್ದು, ಆ ಹಡಗು ಯಾವುದು, ಅವರು ನೋಡಿದ ಬೋಟು ಅಪಘಾತ ಯಾವುದು ಎಂಬುದು ತನಿಖೆಯಾಗ್ತಾ ಇದೆ. ಈ ತನಿಖೆಯ ವರದಿ ಬರೋವರೆಗೆ ಕಾಯಲು ಮಲ್ಪೆಯ ಮೀನುಗಾರರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಗಡುವನ್ನ ಮುಂದೂಡಲಾಗಿದೆ.